ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿದ ಮೇಲೆ ಅದಕ್ಕೆ ವಿಡಿಯೋ ಹಾಕೋದು ಬಹಳ ಮುಖ್ಯ. ಹಾಗೆ ವಿಡಿಯೋ ಎಡಿಟ್ ಮಾಡುವಾಗ ಅದರಲ್ಲಿ ವಾಟರ್ ಮಾರ್ಕ್ ಇಲ್ಲದೆ ವಿಡಿಯೋ ಮಾಡಿ ಹಾಕಿದರೆ ಮಾತ್ರ ಸ್ನೇಹಿತರೆ ನೀವೊಬ್ಬ ಯೂಟ್ಯೂಬ್ ಮೇಲೆ ಅನುಭವಿ ಯೂಟ್ಯೂಬರ್ ಅಂತ ಅನಿಸುತ್ತೆ. ಸ್ನೇಹಿತರೆ, ವಾಟರ್ ಮಾರ್ಕ್ ಇರುವಂಥ ಅಪ್ಲಿಕೇಶನ್ ಬಳಸಿ ಅದನ್ನು ಹಾಗೆ ಯೂಟ್ಯೂಬ್ ಮೇಲೆ ವಿಡಿಯೋ ಹಾಕಿದರೆ ನಿಮಗೆ ಇನ್ನೂ ಯೂಟ್ಯೂಬ್ ಮೇಲೆ ಅನುಭವ ಕಮ್ಮಿ ಅಂತ ಅನಿಸುತ್ತೆ. ನೋಡುಗರಿಗೆ ನೀವು ಈಗೀಗ ಯೂಟ್ಯೂಬ್ ಮಾಡ್ತಿದ್ದೀರಾ ಬಿಡು ಅಂತ ಅನಿಸುತ್ತೆ. ವಿಡಿಯೋ ಹಾಕೋದಿದೆ ಅಂತ ಸುಮ್ಮನೆ ಏನೇನೋ ವಿಡಿಯೋ ಹಾಕಿದರೆ ಏನೂ ರೆಸ್ಪಾನ್ಸ್ ಸಿಗಲ್ಲ ಸ್ನೇಹಿತರೆ. ವಿಡಿಯೋ ಶೂಟ್ ಮಾಡಿದ ಮೇಲೆ ಅದಕ್ಕೊಂದು ಒಳ್ಳೆಯ ರೂಪ ಕೊಡಬೇಕು. ಎಡಿಟ್ ಮಾಡುವಾಗ ಸರಿಯಾಗಿ ಕ್ಲಿಪ್ಸ್ ಜೋಡಿಸಬೇಕು. ಕ್ಲಿಪ್ ಜೋಡಿಸಿ ಒಂದು ವಿಡಿಯೋ ಕ್ಲಿಪ್ನಿಂದ ಇನ್ನೊಂದು ವಿಡಿಯೋ ಕ್ಲಿಪ್ಗೆ ಚೇಂಜ್ ಆಗುವಾಗ ಅಲ್ಲಿ ಎಫೆಕ್ಟ್ಸ್, ಟ್ರಾನ್ಸಿಷನ್ಸ್, ಸ್ಪೆಷಲ್ ಎಫೆಕ್ಟ್ಸ್ ಸಂದರ್ಭಕ್ಕೆ ತಕ್ಕಂಗೆ ಬಳಸಬೇಕು. ಹಾಗೆ ಮಧ್ಯದಲ್ಲಿ ಆ ಸಂದರ್ಭಕ್ಕೆ ತಕ್ಕಂಗೆ ಅಲ್ಲಿ ಇಮೇಜಸ್, ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ವಿಡಿಯೋ ಎಡಿಟ್ ಮಾಡಿ ಹಾಕಿದರೆ ಜನ ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ನೋಡ್ತಾರೆ. ಇಂಥ ಒಂದು ಒಳ್ಳೆ ವಿಡಿಯೋ ನಮ್ಮ ಚಾನಲ್ಗೂ ನಾವು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು ಹೇಗೆ, ಹಾಗೆ ವಿಡಿಯೋ ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿದರೆ ಯಾವುದೇ ವಾಟರ್ ಮಾರ್ಕ್ ಇರಬಾರ್ದು. ಆಗ ವಿಡಿಯೋ ಪ್ರೊಫೆಷ್ನಲ್ ಅನಿಸುತ್ತೆ ಸ್ನೇಹಿತರೆ. ನೀವು ನೋಡಿರ್ಬೋದು ಸ್ನೇಹಿತರೆ, ಕೆಲವೊಂದು ಆ್ಯಪ್ ಬಳಸಿದರೆ ಅದರಲ್ಲಿ ವಾಟರ್ ಮಾರ್ಕ್ ಎಲ್ಲ ಬರುತ್ತೆ. ಯಾಕೆಂದರೆ ಅವುಗಳು ಪೇಯ್ಡ್ ಅಪ್ಲಿಕೇಶನ್ಗಳು. ಹಾಗಾಗಿ ಅವುಗಳನ್ನು ಫ್ರೀ ಬಳಸಿದರೆ ಅದರಲ್ಲಿ ಅವರ ಆ್ಯಪ್ನ ಲೋಗೋ ತೋರಿಸ್ತಾರೆ. ಯಾಕೆಂದರೆ ಬೇರೆಯವರು ವಿಡಿಯೋ ನೋಡಿದರೆ ಅವರ ಆ್ಯಪ್ ಅವರಿಗೂ ಗೊತ್ತಾಗಲಿ ಅಂತ ಅವರು ವಾಟರ್ ಮಾರ್ಕ್ ಹಾಕಿರ್ತಾರೆ. ಆದರೆ ನಾನು ಇವತ್ತು ಹೇಳಿಕೊಡೋ ಈ ಆ್ಯಪ್ನಲ್ಲಿ ನೀವು ವಿಡಿಯೋ ಎಡಿಟ್ ಮಾಡಿದರೆ ಯಾವುದೇ ವಾಟರ್ ಮಾರ್ಕ್ ಬರಲ್ಲ ಸ್ನೇಹಿತರೆ. ಇದರಿಂದ ನಿಮ್ಮ ವಿಡಿಯೋ ನೋಡುವವರಿಗೆ ನೀವು ಒಬ್ಬ ಯೂಟ್ಯೂಬ್ ಮೇಲೆ ಅನುಭವಿ ಕ್ರಿಯೇಟರ್ ಅಂತ ವಿಡಿಯೋ ನೋಡುವವರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ. ವಾಟರ್ ಮಾರ್ಕ್ ಇದ್ದರೆ ನಿಮಗೇನು ಅಷ್ಟು ನಾಲೆಜ್ ಇಲ್ಲ ಅನಿಸುತ್ತೆ. ಸೊ ಅದಕ್ಕಾಗಿಯೇ ವಾಟರ್ ಮಾರ್ಕ್ ಇಲ್ಲದಿರುವಂಥ ಆ್ಯಪ್ ಬಳಸಿ ನಾವು ವಿಡಿಯೋ ಮಾಡಬೇಕು ಸ್ನೇಹಿತರೆ. ಸೊ ಈ ಆ್ಯಪ್ ಬಗ್ಗೆ ತುಂಬ ವಿಡಿಯೋ ಮಾಡಿ ಹೇಳಿದ್ದೇನೆ ಈಗಾಗಲೇ. ಈ ಆ್ಯಪ್ ಬಂದುಬಿಟ್ಟು VN ವಿಡಿಯೋ ಎಡಿಟರ್ ಅಂತ ಸ್ನೇಹಿತರೆ. ಇದೊಂದು ತುಂಬ ಒಳ್ಳೆ ಅಪ್ಲಿಕೇಶನ್, ಯೂಸ್ ಮಾಡೋಕ್ಕೂ ತುಂಬ ಈಸಿ ಆಗಿದೆ. ಆದರೆ ನೋಡಿ ಸ್ನೇಹಿತರೆ, ಯಾವುದೇ ವಸ್ತು ಇರಲಿ ಅದನ್ನು ಸರಿಯಾಗಿ ಕಲಿಯೋ ಮುನ್ನ ಅದು ಸ್ವಲ್ಪ ನಮಗೆ ಡಿಫಿಕಲ್ಟ್ ಅನಿಸುತ್ತೆ. ಇದು ನನಗೆ ನಡೆಸೋಕ್ಕೆ ಬರಲ್ಲ, ಏನು ಮಾಡೋದು ಅನಿಸುತ್ತೆ. ಆದರೆ ನಾವು ಪ್ರಯತ್ನ ಪಟ್ಟು ಅದರ ಮೇಲೆ 3-4 ವಿಡಿಯೋ ಮಾಡಿದರೆ ಅದರ ಫ್ಯೂಚರ್ ಅರ್ಥ ಮಾಡಿಕೊಂಡ್ರೆ ಇದು ಇಷ್ಟು ಈಸಿನಾ ಅಂತ ಅನಿಸುತ್ತೆ. ಜಸ್ಟ್ ಕಲಿಯೋ ಆಸೆ ಇರಬೇಕು, ಆಗ ಎಲ್ಲ ಈಸಿ ಅನಿಸುತ್ತೆ ಸ್ನೇಹಿತರೆ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ತಾಳ್ಮೆ ಇಟ್ಟು ಪೂರ್ತಿ ನೋಡಿ. ಈ ಆ್ಯಪ್ ಬಗ್ಗೆ ತಿಳ್ಕೊಳ್ಳಿ, ಮುಂದೆ ನಿಮಗೆ ಈಸಿ ಆಗುತ್ತೆ ಸ್ನೇಹಿತರೆ. ಒಮ್ಮೆ ಈ ವಿಡಿಯೋ ಪೂರ್ತಿ ನೋಡಿದರೆ ಮುಂದೆ ನಿಮಗೆ ಬೇರೆ ವಿಡಿಯೋ ನೋಡೋ ಅವಶ್ಯಕತೆನೇ ಬೀಳಲ್ಲ. ಯೂಟ್ಯೂಬ್ ಮೇಲೆ ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಕಲಿಕೆಯೂ ಕೂಡ ಬಹು ಮುಖ್ಯ ಸ್ನೇಹಿತರೆ. ಸೊ ವಿಡಿಯೋ ಒಮ್ಮೆ ತಾಳ್ಮೆ ಇಟ್ಟು ಪೂರ್ತಿ ನೋಡಿ. ಸೊ ಬನ್ನಿ, ನಾನು ಈಗ ನಿಮಗೆ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ವಿಡಿಯೋ ಎಡಿಟ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್. ಅದಾದಮೇಲೆ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಸೊ ಎಡಿಟಿಂಗ್ಗೆ ನಿಮ್ಮ ಹತ್ರ ಸ್ನೇಹಿತರೆ ಫಸ್ಟ್ VN ಅಪ್ಲಿಕೇಶನ್ ಇರಬೇಕು. VN ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಇದನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡಿ ಸ್ನೇಹಿತರೆ. ಇದು ಟೋಟಲಿ ಫ್ರೀ ಆಗಿರೋ ಅಪ್ಲಿಕೇಶನ್ ಇದೆ, ಇದರಲ್ಲಿ ಏನು ವಾಟರ್ ಮಾರ್ಕ್ ಅದು ಬರಲ್ಲ. ಸೊ ಇದು ನಿಮ್ಮ ಹತ್ರ ಇತ್ತು ಅಂದರೆ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಒಂದು ಸ್ವಲ್ಪ ನಾನು ಹೇಳೋದನ್ನು ಕಂಪ್ಲೀಟ್ಲಿ ಪೇಷನ್ಸ್ ಇಟ್ಟು ನೋಡಿ, ಒಂದೊಂದಾಗಿ ಸ್ಟೆಪ್ ನಾನು ಮಾಡಿ ತೋರಿಸ್ತಾ ಹೋಗ್ತೀನಿ, ಇದರಿಂದ ನಿಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ಈ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಈ ವಿಡಿಯೋ ಮಾಡಬೇಕಾದ್ರೆ, ಎಡಿಟ್ ಮಾಡಬೇಕಾದ್ರೆ ಫಸ್ಟ್ ನಿಮ್ಮ ಹತ್ರ ಎಲ್ಲ ರೀತಿಯ ನೀವೇನು ಎಡಿಟ್ ಮಾಡಬೇಕು ಅಂತೀರಾ ಅಂಥ ವೀಡಿಯೋಸ್ ಎಲ್ಲ ನಿಮ್ಮ ಹತ್ರ ಇರಬೇಕು. ಏನು ವಿಡಿಯೋ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ಇದರಲ್ಲಿ ಇರಲಿ. ಅದಾದಮೇಲೆ ನಿಮ್ಮ ಹತ್ರ ಇದರಲ್ಲಿ ಏನಾದರೂ ಇಮೇಜಸ್ ಯೂಸ್ ಮಾಡಬೇಕು, ಫುಟೇಜಸ್ ಯೂಸ್ ಮಾಡಬೇಕು, ಸ್ಪೆಷಲ್ ಎಫೆಕ್ಟ್ ಏನಾದರೂ ಯೂಸ್ ಮಾಡಬೇಕು, ಏನಾದರೂ ಮಾರ್ಕ್ ತೋರಿಸ್ಬೇಕು, ಹೀಗೆ ಏನಾದರೂ ಬೇಕು ಅಂದರೆ ಅಂಥದ್ದು ಫೋಟೋ ಅದು ಇದು ಎಲ್ಲ ಮೊದಲೇ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇದೆಲ್ಲ ಆದಮೇಲೆ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ನಿಮ್ಮ ಹತ್ರ ಇದೆ ಅಂದಮೇಲೆ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತೆ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ, ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ನೀವು ಇಮೇಜ್ ತೊಗೋಬೇಕಾ, ವಿಡಿಯೋ ತೊಗೋಬೇಕಾ ಅದು ಡಿಸೈಡ್ ಮಾಡಿಕೊಂಡು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಇನ್ನು ಯಾವ ವಿಡಿಯೋ ಯಾವ್ಯಾವ ವಿಡಿಯೋ ಮಾಡಿದರೆ ಅದೆಲ್ಲ ಇಲ್ಲಿ ನೀವು ಇಂಪೋರ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಸೊ ನಾನು ಇಲ್ಲಿ ಟೋಟಲ್ 9 ಕ್ಲಿಪ್ಪನ್ನು ಇಲ್ಲಿ ನಾನು ಮಾಡಿದ್ದೀನಿ. 1 2 ಇಲ್ಲಿ ನೋಡಿ, 1 2 3 4 5 6 7 8 9 ಕ್ಲಿಪ್ಸ್ ಇದೆ. ಸೊ 9 ಕ್ಲಿಪ್ ನಾನು
ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಬೇಕು ಅಂದರೆ ಇದು ಎಲ್ಲ ಒಮ್ಮೆಗಲೇ ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ಒಂದೊಂದಾಗಿ ಒಂದೊಂದು ಕ್ಲಿಪ್ಪನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ತೊಗೋಬೋದು. ಸೊ ನಾನು ಫಸ್ಟ್ ಒಂದು ಕ್ಲಿಪ್ ತೊಗೊಳ್ತೀನಿ. ಫಸ್ಟ್ ಒಂದು ಕ್ಲಿಪ್ ತೊಗೊಂಡು ಇದನ್ನು ಇಂಪೋರ್ಟ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಇಂಪೋರ್ಟ್ ಆಗಿಬಿಡುತ್ತೆ. ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಇಂಪೋರ್ಟ್ ಆದಮೇಲೆ ಇಲ್ಲಿ ನೋಡಿ ಈ ಕ್ಲಿಪ್ ಈ ರೀತಿ ಉಲ್ಟಾ ಕಾಣ್ತಿದೆ. ಸೊ ಇದು ಈ ರೀತಿ ಏನಾದರೂ ನಿಮ್ಮ ಮೊಬೈಲಲ್ಲಿ ಆಗಿತ್ತು ಅಂದರೆ ಸೊ ಇದನ್ನು ನಾವು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಫ್ಲಿಪ್ ಅಂತ ಇದೆ. ಈ ಫ್ಲಿಪ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಕರೆಕ್ಟ್ ಆಗಿಬಿಡುತ್ತೆ. ಇನ್ನು ಮಿರರ್ ಕೂಡ ಮಾಡ್ಬೋದು, ಫ್ಲಿಪ್ ಮಾಡ್ಬೋದು, ಮಿರರ್ ಮಾಡ್ಬೋದು, ಲೆಫ್ಟ್ ರೈಟ್ ಮಾಡ್ಕೋಬೋದು, ಕೆಳಗೆ ಮೇಲೆ ಮಾಡ್ಬೋದು. ಸೊ ಈ ರೀತಿ ನೀವು ಮಾಡ್ಬೋದು. ಸೊ ಇದು ನನ್ನ ಫಸ್ಟ್ ಕ್ಲಿಪ್ ಇದೆ. ಸೊ ಈ ಕ್ಲಿಪ್ನಲ್ಲಿ ನಾನು ಮಾತಾಡೋದು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ. ಇಲ್ಲಿ ಈ ಕ್ಲಿಪ್ನಲ್ಲಿ ಇದು ವೇಸ್ಟ್ ಇರೋ ಇದೆ ಇಲ್ಲಿ ಒಂದು ಸ್ವಲ್ಪ. ಸೊ ಇದು ಮೊದಲು ನಾವು ತೆಗೆದಾಕಬೇಕು. ಸ್ಟಾರ್ಟ್ನಲ್ಲಿ ಏನಾದರೂ ಬೇಗಡವಾದಂಥ ಪಾರ್ಟ್ ಇದ್ದರೆ ಅದನ್ನು ನಾವು ಇಲ್ಲಿ ಡಿಲೀಟ್ ಮಾಡಬೇಕು. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗತ್ತೆ, ಒಂದು ಸ್ವಲ್ಪ ಪೇಷನ್ಸ್ ಇಟ್ಟು ವಿಡಿಯೋ ನೋಡಿ ಸ್ನೇಹಿತರೆ. ಸೊ ಈ ಪಾರ್ಟನ್ನು ನಾವು ಡಿಲೀಟ್ ಮಾಡಬೇಕು ಅಂದರೆ ಇಲ್ಲೊಂದು ಲೈನ್ ಕಾಣ್ತಿದೆಯಲ್ಲ, ಈ ಲೈನನ್ನು ಈ ಪಾರ್ಟ್ ಎಲ್ಲಿ ನಾವು ಕಟ್ ಮಾಡಬೇಕಾಗಿದೆ ಅಲ್ಲಿವರೆಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಅಂದರೆ ಇಲ್ಲಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡಿ. ಸ್ಪ್ಲಿಟ್ ಅಂದರೆ ಕಟ್ ಮಾಡೋದು. ಸೊ ಕಟ್ ಮಾಡಿದರೆ ಎರಡು ಪಾರ್ಟಲ್ಲಿ ಎರಡು ಭಾಗ ಆಗಿ ಇದು ಬರುತ್ತೆ. ಇಲ್ಲಿ ನೋಡಿ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎರಡು ಭಾಗ ಇದು ಆಗುತ್ತೆ. ಸೊ ಬೇಡವಾಗಿರುವಂಥದ್ದು ನಾನು ಏನು ಮಾಡ್ತೀನಿ, ಇದರ ಮೇಲೆ ಟಚ್ ಮಾಡಿದರೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಓಪನ್ ಆಗಿ ಇಲ್ಲಿ ಕೊನೆಯಲ್ಲಿ ಡಿಲೀಟ್ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡಿ ಆ ಬೇಡವಾಗಿರತಕ್ಕಂಥ ಪಾರ್ಟ್ ಏನಿದೆ ಇದರಿಂದ ಡಿಲೀಟ್ ಆಗುತ್ತೆ, ಕಟ್ ಆಗುತ್ತೆ. ಇನ್ನು ಈಗ ಫಸ್ಟ್ನಲ್ಲೇ ಒಂದು ಸ್ವಲ್ಪ ನಾನು ಸ್ಟಾರ್ಟ್ ಆಗುವಾಗಲೇ ಒಂದು ಟ್ರಾನ್ಸಿಷನ್ ಹಾಕ್ತೀನಿ. ಸೊ ಇಲ್ಲಿ ನೋಡಿ ಪ್ಲಸ್ ಐಕನ್ ಕಾಣ್ತಿದೆ, ಇಲ್ಲಿ ಟಚ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪ್ಲಸ್ ಐಕನ್ ಮೇಲೆ ಸ್ವಲ್ಪ ಕ್ಲಿಕ್ ಮಾಡಿ, ಇಲ್ಲಿ ಟ್ರಾನ್ಸಿಷನ್ಸ್ ಬರುತ್ತೆ. ಸೊ ಇಫೆಕ್ಟ್ ಹಾಕ್ಬೋದು, ಈ ರೀತಿ ನೋಡಿ, ಈ ರೀತಿ ಇಫೆಕ್ಟ್ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಈ ರೀತಿ ನೀವು ಮಾಡ್ಕೋಬೋದು. ಸೊ ಸ್ಟಾರ್ಟ್ನಲ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನೇನು ಮಾಡ್ತೀನಿ, ಈ ಬ್ಲ್ಯಾಕ್ ಏನಿದೆ ಅದನ್ನು ಹಾಕ್ತೀನಿ. ನಿಮ್ಮ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. 4 ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಇದೆ, ಅದರಲ್ಲಿ ಒಂದೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಓಕೆ ಮಾಡಿ. ಇನ್ನು ಒಂದು ಸ್ವಲ್ಪ ಈ ವಿಡಿಯೋಗೆ ಏನಿದೆ ಒಂದು ಸ್ವಲ್ಪ ಕಲರ್ ಎಫೆಕ್ಟ್ ಏನಾದರೂ ಮಾಡಬೇಕು, ಕಲರ್ ಕರೆಕ್ಷನ್ ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಫಿಲ್ಟರ್ ಆಪ್ಷನ್ ಇದೆ ಫಸ್ಟ್ನಲ್ಲಿ. ಈ ಫಿಲ್ಟರ್ ಆಪ್ಷನನ್ನು ನೀವು ಈ ರೀತಿ ಒಂದು ಸ್ವಲ್ಪ ಮಾಡಿ ನೋಡಿಕೊಂಡು ಇದರಲ್ಲಿ ಫಿಲ್ಟರ್ ಆಪ್ಷನ್ಸ್ ಇದೆ, ಒಂದು ಸ್ವಲ್ಪ ಕಲರ್ ಯಾವ ರೀತಿ ಬೇಕು ಅದನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ ಕೊನೆಯಲ್ಲಿ ಅಡ್ಜಸ್ಟ್ ಅಂತ ಇದೆ ನೋಡಿ, ಈ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎರಡನೇ ಆಪ್ಷನ್ ಫಿಲ್ಟರ್ ಆದಮೇಲೆ ಇಲ್ಲಿ ಅಡ್ಜಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋಸರ್ ಅಂತ ಇದೆ, ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ ಇಲ್ಲಿ ನೋಡಿ. ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ವಿಡಿಯೋಗೆ ಕಲರ್ ಅದು ಇದು, ಬ್ರೈಟ್ನೆಸ್ಸು, ಸ್ಯಾಚುರೇಷನ್ಸು ಅಂತ ತುಂಬ ಆಪ್ಷನ್ಸ್ ಎಲ್ಲ ಇದೆ. ಇದರಲ್ಲಿ ಒಂದು ಸ್ವಲ್ಪ ನಿಮಗೆ ಅಡ್ಜಸ್ಟ್ ಯಾವ ರೀತಿ ಬೇಕು ಆ ರೀತಿ ಮಾಡಿಕೊಂಡು ಕಲರ್ ಅದು ಇದು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಜಸ್ಟ್ ನಾನು ಇಲ್ಲಿ ತೋರಿಸೋಕೆ ಅಂತ ಇದು ಮಾಡ್ತಿದ್ದೀನಿ. ಸೊ ನಾನು ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಕಲರ್ ಬೇಕು ಅಂದರೆ ಕಲರ್ ಯಾವ ರೀತಿ ಬೇಕು ಆ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಯಾವ ಕಲರ್ ಕರೆಕ್ಟ್ ಆಗಬೇಕು, ಯಾವ್ದು ಕಲರ್ ಬೇಡ. ಇಲ್ಲಿ ಕಲರ್ಸ್ ಎಲ್ಲ ಇರುತ್ತೆ, ಬ್ಲೂ ಕಲರ್ ಇದರಲ್ಲಿ ಬರಬೇಕು. ಸೊ ಯಾವ ಕಲರ್ ಇದರಲ್ಲಿ ಈ ವಿಡಿಯೋದಲ್ಲಿ ಬರಬೇಕು ಆ ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಡ್ಜಸ್ಟ್ ನೀವು ಮಾಡ್ಕೋಬೋದು. ಆ ಕಲರ್ ಜಾಸ್ತಿ ಕಾಣಬಾರ್ದು, ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ವಿಡಿಯೋ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟು ನಾನು ಮಾಡ್ತೀನಿ. ಜಸ್ಟ್ ಇದು ಒಂದು ಸ್ವಲ್ಪ ಕ್ಲಿಪ್ ನಾನು ಕಲರ್ ಕರೆಕ್ಷನ್ ಮಾಡಿದೆ. ಸೊ ಈ ರೀತಿ ನೀವು ಮಾಡಬೇಕು. ಓಕೆ, ಇದಾದಮೇಲೆ ನೋಡಿ, ಇದ್ರ ಮಧ್ಯದಲ್ಲಿ ಏನಾದರೂ ಕ್ಲಿಪ್ ಆ್ಯಡ್ ಮಾಡಬೇಕು, ಆ ವೀಡಿಯೋಸ್ ಮೇಲೆ ಒಂದು ಸ್ವಲ್ಪ ಫೋಟೋಸ್ ಕಾಣೋ ರೀತಿ ಏನಾದರೂ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ನೋಡಿ ಪ್ಲಸ್ ಐಕನ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಫಸ್ಟ್ ಇಲ್ಲಿ ಈ ವಿಡಿಯೋದ ಮೇಲೇ ಇಮೇಜ್ ಹಾಕೋದು ಹೇಗೆ ತೋರಿಸ್ತೀನಿ. ಸೊ ಮೇಲ್ಗಡೆ ಇರುವಂಥದ್ದು ಇಲ್ಲಿ ಮೇಲ್ಗಡೆ ನೋಡಿರ್ಬೋದು ನೀವು, ಇಲ್ಲಿ ಪ್ಲಸ್ ಈ ಎರಡನೇ ಮೂರನೇ ಆಪ್ಷನ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ. ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಿಡಿಯೋ ಅಥವಾ ಫೋಟೋ ಆ್ಯಡ್ ಮಾಡಲಿಕ್ಕೆ ಅಂತ ಬರುತ್ತೆ. ಓಕೆ, ನಾನು ಇಲ್ಲಿ ಒಂದು ಸ್ವಲ್ಪ ಏನಾದರೂ ಇಮೇಜ್ ಹಾಕಬೇಕು ಅಂತ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಈ ಇಮೇಜ್ ಫೋಟೋ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ಒಂದು ಇಮೇಜ್ ಆ ವಿಡಿಯೋ ಬೇಕು ಅಂದರೆ ವಿಡಿಯೋನೂ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಫೋಟೋ ಹಾಕ್ತೀನಿ, ಯಾವುದಾದ್ರೂ ಒಂದು ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕಾಗಿ ಒಂದು ಫೋಟೋ ಹಾಕ್ತೀನಿ. ಈ ರೀತಿ ಒಂದು ಫೋಟೋ ತೊಗೊಳ್ತೀನಿ. ಸೊ ಈ ಫೋಟೋನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿ ನಾವು ಈ ರೀತಿ ಅಡ್ಜಸ್ಟ್ ಮಾಡಿ ಈ ರೀತಿ
ಎಳ್ಕೊಂಡು ಬಂದು ಅಲ್ಲಿ ಎಲ್ಲಿ ಬೇಕು ನಮಗೆ ಅಲ್ಲಿ ಇಡ್ಬೋದು. ಆಮೇಲೆ ಕಾರ್ನರ್ ಇಲ್ಲಿ ಪಾಯಿಂಟ್ಸನ್ನು ಇಟ್ಕೊಂಡು ಇದು ಚಿಕ್ಕದು ದೊಡ್ಡದು ನೀವು ಮಾಡ್ಕೋಬೋದು ಈ ರೀತಿ. ಓಕೆ, ಈ ರೀತಿ ನೀವು ಹಾಕ್ಬೋದು. ಸೊ ಇದು ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಫೆಕ್ಟ್ ಅದು ಇದು ಕೊಡ್ಬೋದು. ಎಫೆಕ್ಟ್ ಕೊಡಬೇಕು ಅಂದರೆ ಇದ್ರ ಮೇಲೆ ಟಚ್ ಮಾಡಿ, ಈ ವಿಡಿಯೋದ ಮೇಲೆ ಈ ಫೋಟೋ ಮೇಲೆ ಟಚ್ ಮಾಡಿ. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಮೋಷನ್ ಅಂತ ಇದೆ. ಈ ಮೋಷನ್ ಮೇಲೆ ಕ್ಲಿಕ್ ಮಾಡಿ ಈ ಇಮೇಜ್ ಫಟ್ ಅಂತ ಯಾವ ರೀತಿ ಬರಬೇಕು ಅಂತ ನಾನು ಎಫೆಕ್ಟ್ ಕೊಡ್ಬೋದು. ಇದು ಇನ್ ಅನಿಮೇಷನ್. ಇಲ್ಲಿ ಫೇಡ್ ಇದೆ, ಸ್ಕೇಲ್ ಇದೆ, ಸ್ಪಿನ್ ಅಂತ ಇದೆ, ಸ್ಲೈಡ್ ಅಂತ ಇದೆ, ರಿವೀಲ್ ಅಂತ ಇದೆ, ಈ ರೀತಿ ಗ್ರೇಡಿಯಂಟ್ ಅಂತ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಸೊ ಇದರಲ್ಲಿ ನೀವು ನೋಡಿಕೊಂಡು ಯಾವುದು ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇಲ್ಲಿ ಗ್ರೇಡಿಯಂಟ್ನಲ್ಲಿ 4 ಆಪ್ಷನ್ ಇದೆ ನೋಡಿ, ಈ ರೀತಿ ನಾಲ್ಕು ಆಪ್ಷನ್ ಇದೆ. ರಿವೀಲ್ನಲ್ಲಿ 4 ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಚೇಂಜ್ ಆಗುತ್ತೆ. ಇಲ್ಲಿ ಸ್ಲೈಡ್ನಲ್ಲಿ 4 ಆಪ್ಷನ್ ಇದೆ. ಸ್ಲೈಡ್ ಮೇಲೆ 4 ಸರಿ ನಾವು ಟಚ್ ಮಾಡ್ಬೋದು. ಸ್ಪಿನ್ ಮೇಲೆ 2 ಸರಿ ಇದೆ, ಹೌದಾ? 2 ಸರಿ ಟಚ್ ಮಾಡಿದರೆ ಬೇರೆ ಅಂತ ಬರುತ್ತೆ. ಇಲ್ಲಿ ಸ್ಕೇಲ್ ಮೇಲೇನೂ 2 ಆಪ್ಷನ್ ಇದೆ. ಇಲ್ಲಿ ಫೇಡ್ನಲ್ಲಿ 1 ಆಪ್ಷನ್ ಇದೆ. ಸೊ ಬೇಡ ಅಂದರೆ ನನ್ನ ಮೇಲೇನೂ ಕ್ಲಿಕ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು ಸ್ವಲ್ಪ ಇಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನನಗೆ ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ಮಾಡಿ ಓಕೆ ಮಾಡ್ತೀನಿ. ಸೊ ಈ ರೀತಿ ನೀವು ಫೇಡ್ ಇನ್ ಹಾಕ್ಬೋದು. ಇನ್ನು ಇದು ಬಂದಿರೋದು ಈಗ ನೋಡಿ ಪ್ಲೇ ಮಾಡಿ ತೋರಿಸ್ತೀನಿ. ಈಗ ಸ್ಟಾರ್ಟ್ನಲ್ಲಿ ಇದು ಬರೋದು. ಇನ್ನು ಇದು ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು ಅದೇ ಸೇಮ್ ನಾನು ಈ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ ಮೋಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೋಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಔಟ್ ಅನಿಮೇಷನ್ ಅಂತ ಇದೆ ನೋಡಿ. ಈ ಔಟ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಇಮೇಜ್ ಹೋಗೋ ರೀತಿ ಮಾಡ್ಕೋಬೋದು. ಯಾವ ಕಡೆ ಹೋಗಬೇಕು ನೀವು ಆ ರೀತಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಸೊ ಈ ರೀತಿ. ಓಕೆ, ನಾನು ಇದು ಮಾಡಿ ಓಕೆ ಮಾಡ್ತೀನಿ. ಸೊ ಬಂತು, ಈ ರೀತಿ ಹೋಗಿದ್ದು ಯಾವ ರೀತಿ ಇದೆ ನೋಡಿ. ಸೊ ಈ ರೀತಿ ಬರುತ್ತೆ ಮತ್ತು ಹೋಗುತ್ತೆ. ಇದು ಇಮೇಜ್ ಆ್ಯಡ್ ಮಾಡೋದು. ಇನ್ನು ಇಮೇಜ್ ಆ್ಯಡ್ ಮಾಡಿದ ಮೇಲೆ ನಮಗೆ ಏನೋ ಒಂದು ಕ್ಲಿಪ್ ಬೇಕಾಗಿದೆ. ಇದರಲ್ಲಿ ಕ್ಲಿಪ್ ಆ್ಯಡ್ ಮಾಡಬೇಕಾಗಿದೆ ಅಂದರೆ ಇದಕ್ಕೇನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ಮಧ್ಯದಲ್ಲಿ ಒಂದು ಕ್ಲಿಪ್ ಬೇಕಾಗಿದೆ. ಅಂದರೆ ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇಲ್ಲ. ಬಟ್ ಇಲ್ಲಿ ಏನು ಮಾಡಬೇಕು, ನೀವು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದರೆ ಈ ವಿಡಿಯೋ 2 ಭಾಗ ಆಗಿ ಕಟ್ ಆಗುತ್ತೆ. ಆಮೇಲೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದು ಕೂಡ ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿದ ಮೇಲೆ 3 ಪಾರ್ಟ್ಸಲ್ಲಿ ಈ ಇಮೇಜ್ ನಮ್ಮದು ವಿಡಿಯೋ ಇದು ಆಗಿದೆ, ಕಟ್ ಆಗಿದೆ. ಇದರಲ್ಲಿ ಈಗ ಈ ಪಾರ್ಟಲ್ಲಿ ನಮಗೆ ಬೇರೆ ವಿಡಿಯೋ ಬೇಕಾಗಿದೆ. ಇಲ್ಲಿ ರೀಪ್ಲೇಸ್ ಅಂತ ಇದೆ ನೋಡಿ. ಇದರ ಮೇಲೆ ಟಚ್ ಮಾಡಿದರೆ ನೋಡಿ ಎಲ್ಲೋ ಆಗುತ್ತೆ. ಇದು ಇಲ್ಲಿ ರೀಪ್ಲೇಸ್ ಅಂತ ಬರುತ್ತೆ ಮೇಲ್ಗಡೆ ನೋಡಿ. ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಆ ಭಾಗದಲ್ಲಿ ಏನಾದರೂ ಇಮೇಜ್ ಬರಬೇಕು, ವಿಡಿಯೋ ಬರಬೇಕು ಅಂದರೆ ಯಾವ್ದು ಬರಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾನು 6 ಸೆಕೆಂಡ್ಸ್ ಒಂದು ಇಮೇಜ್ ಇದೆ, ವಿಡಿಯೋ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಜಸ್ಟ್ ಓಕೆ ಮಾಡಿದ ಮೇಲೆ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಮಿರರ್ ಕಾಣ್ತಿದೆ, ಅದನ್ನು ಫ್ಲಿಪ್ ಮಾಡಬೇಕು. ಒಂದು ಸ್ವಲ್ಪ ನಾನಿಲ್ಲಿ ಫ್ಲಿಪ್ ಮೇಲೆ ಹೋಗಿ ಫ್ಲಿಪ್ ಮಾಡ್ತೀನಿ. ಸೊ ಸರಿ ಆಗುತ್ತೆ. ಇಲ್ಲಿ ನೋಡಿ, ಈಗ ಈ ಇಮೇಜ್ ಮಧ್ಯೆ ಒಂದು ವಿಡಿಯೋ ಬಂತು. ಈ ಮಧ್ಯದಲ್ಲಿ ಒಂದು ವಿಡಿಯೋ ಆ್ಯಡ್ ಆಯಿತು. ಸೊ ಈ ರೀತಿ ನೀವು ತೋರಿಸ್ಬೋದು. ಓಕೆ, ಇಲ್ಲಿ ತೋರಿಸುವಾಗ ನೋಡಿ ಈ ಕ್ಲಿಪ್ನಿಂದ ಈ ಕ್ಲಿಪ್ಗೆ ಜಂಪ್ ಆಗುವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಸ್ನೇಹಿತರೆ. ಸ್ವಲ್ಪ ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದೆ ನೋಡಿ. ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ನಾವು ಇಲ್ಲಿ ಕೊಡಬೇಕು. ಸೊ ಇದು ಫ್ಲಿಪ್ ಆಗುವಾಗ ಒಂದು ಸ್ವಲ್ಪ ಈ ರೀತಿ ನೋಡಿ, ಈ ರೀತಿ ಬರೋ ಹಾಗೆ ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇದು ಬಂತು. ಈ ಕ್ಲಿಪ್ ಮುಗಿಯುವಾಗ ಇಲ್ಲಿ ಮತ್ತೆ ಪ್ಲಸ್ ಐಕನ್ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಬೇಕು ಆ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಇಲ್ಲಿ ಆಪ್ಷನ್ಸ್ ಎಲ್ಲ ಇದೆ ನೋಡಿ ಇಲ್ಲಿ ಈ ರೀತಿ. ಸೊ ಈ ರೀತಿ ಎಲ್ಲ ಆಪ್ಷನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ನೀವು ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಏನಾದರೂ ಒಂದು ಹಾಕ್ಬಿಡೋಣ. ಸೊ ಈ ರೀತಿ ನೀವು ಟ್ರಾನ್ಸಿಷನ್ ಕೊಡ್ಬೋದು ಮಧ್ಯದಲ್ಲಿ. ಓಕೆ, ಒಂದು ಕ್ಲಿಪ್ನಿಂದ ಇನ್ನೊಂದು ಕ್ಲಿಪ್ಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಟ್ರಾನ್ಸಿಷನ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಈ ರೀತಿ ಬರುತ್ತೆ. ಸೊ ಫಟ್ಕಂತ ಕಟ್ ಆಗೋಕ್ಕಿಂತ ಒಂದು ಸ್ವಲ್ಪ ಟ್ರಾನ್ಸಿಷನ್ ಬಂದು ಒಂದು ಸ್ವಲ್ಪ ಎಫೆಕ್ಟ್ ಚೆನ್ನಾಗಿ ಬಂದರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿ ನೀವು ಈ ರೀತಿ ಮಾಡ್ಬೋದು. ಸೊ ಈ ವಿಡಿಯೋ ಆ್ಯಡ್ ಮಾಡೋದು ಮತ್ತು ಎಫೆಕ್ಟ್ ಆ್ಯಡ್ ಮಾಡೋದು ಹೇಳಿದೆ. ಇನ್ನು ಒಂದು ಕ್ಲಿಪ್, ಈಗ ಆಲ್ರೆಡಿ ಒಂದು ಕ್ಲಿಪ್ ಹಾಕಿದ್ದೀವಿ, ಇನ್ನೂ ಕ್ಲಿಪ್ಸ್ ಇದೆ ನಮ್ಮ ಹತ್ರ. ಅಂದರೆ ಅದನ್ನು ಆ್ಯಡ್ ಮಾಡೋದು ಹೇಗೆ ಇಲ್ಲಿ ನೋಡೋಣ. ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ
ನೆಕ್ಸ್ಟ್ ಕ್ಲಿಪ್ ಏನು ಬರಬೇಕು ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಿಪ್ ನಾನು ಇಲ್ಲಿ ಇದನ್ನು ತೊಗೊಳ್ತೀನಿ. ಸೊ ಇದನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಿಪ್ಪು ಅದು ಆ್ಯಡ್ ಆಗುತ್ತೆ. ಸೊ ಏನಾದರೂ ಬೇಡ ಆದ ಪಾರ್ಟ್ ಬೇಕು ಈ ಕ್ಲಿಪ್ನಲ್ಲಿ ಇನ್ನೂ ಒಂದು ಸ್ವಲ್ಪ ಏನಾದರೂ ಬೇಡ ಅನ್ನೋ ರೀತಿ ಏನಾದರೂ ಇತ್ತು ಅಂದರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿವರೆಗೆ ನಿಮ್ಗೆ ಬೇಡ ಆಗಿದೆ ಈ ಲೈನ್ ಅಲ್ಲಿ ತನಕ ತೊಗೊಂಡು ಬಂದು ಸೊ ಇದಿಷ್ಟು ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸ್ಪ್ಲಿಟ್ ಇದೆ, ಈ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಬೇಡ ಆಗಿರೋ ಪಾರ್ಟನ್ನು ನೀವು ಡಿಲೀಟ್ ಮಾಡ್ಬೋದು. ಇದರ ಮೇಲೆ ಟಚ್ ಮಾಡಿ ಈಗ ಇದನ್ನು ಡಿಲೀಟ್ ಮಾಡಿ. ಸೊ ಈ ರೀತಿ ನೀವು ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಟ್ರಾನ್ಸಿಷನ್ ನೀವು ಎಫೆಕ್ಟ್ ಕೊಟ್ಟರೆ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ. ಓಕೆ, ಈ ರೀತಿ ನೀವು ಟ್ರಾನ್ಸಿಷನನ್ನು ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಇನ್ನು ಇದರಲ್ಲಿ ಕೆಳಗಡೆ ನೋಡಿ ಒಂದು ಸ್ವಲ್ಪ ಲೈನ್ ಕಾಣ್ತಿದೆ, ಇದರಲ್ಲಿ ಮ್ಯೂಸಿಕ್ ಇದೆ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಾ ಇದೆ. ಸೊ ಆ ನಾಯ್ಸನ್ನು ತೆಗೆದಾಕಬೇಕು. ತೆಗೆದಾಕಿ ಒಂದು ಒಳ್ಳೆ ಮ್ಯೂಸಿಕನ್ನು ನಾವು ಅಲ್ಲಿ ಕೊಡಬೇಕು. ಇಲ್ಲೇನು ನಾವು ಮಾತಾಡ್ತಾ ಇಲ್ಲ, ಜಸ್ಟ್ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ರೋಡ್ ತೋರಿಸ್ತಾ ಇದ್ದೀವಿ, ಬರೀ ರೋಡ್ ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಇದರಲ್ಲಿ ಒಂದು ಒಳ್ಳೆ ಮ್ಯೂಸಿಕನ್ನು ಬ್ಯಾಕ್ಗ್ರೌಂಡಲ್ಲಿ ಬರೋ ರೀತಿ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಇದು ಫಸ್ಟ್ ಇಲ್ಲಿ ವ್ಯಾಲ್ಯೂಮ್ ಅಂತ ಇದೆ ನೋಡಿ, ಈ ವ್ಯಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆಫ್ ಮಾಡಿಬಿಡಿ. ಸೌಂಡ್ ಆಫ್ ಮಾಡಿ, ಸೌಂಡ್ ಮ್ಯೂಟ್ ಮಾಡಿದರೆ ಸೌಂಡ್ ಮ್ಯೂಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಒಂದು ಆಪ್ಷನ್ ಇರುತ್ತೆ. ಇದರಲ್ಲಿ ಮ್ಯೂಸಿಕ್ ಇರೋದು ಮ್ಯೂಸಿಕ್ ಮತ್ತು ಆಡಿಯೋ ಸಪ್ರೇಟ್ ಮಾಡಬೇಕು. ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇದೆ ನೋಡಿ ಕೆಳಗಡೆ, ಇಲ್ಲಿ ಝೂಮ್ ಪಕ್ಕ ಒಂದು ಎಕ್ಸ್ಟ್ರಾಕ್ಟ್ ಆಡಿಯೋ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿರೋ ಮ್ಯೂಸಿಕ್ ಇಲ್ಲಿ ಹೊರಗಡೆ ಬಂದುಬಿಡುತ್ತೆ. ಮ್ಯೂಸಿಕ್ ಹೊರಗಡೆ ಬಂತು ಅಂದರೆ ಇದನ್ನು ಡಿಲೀಟ್ ಮಾಡಿಬಿಡಿ. ಈ ಬೇಡ ಆಗಿರೋದು ಮ್ಯೂಸಿಕ್ ಇದೆ, ಇದನ್ನು ನಮ್ಗೆ ಬೇಕಾಗಿಲ್ಲ, ಅದನ್ನು ಡಿಲೀಟ್ ಮಾಡಿಬಿಡೋಣ. ಇನ್ನು ಇದರಲ್ಲಿ ಮ್ಯೂಸಿಕ್ ಹಾಕಬೇಕು. ಫ್ರೀ ಮ್ಯೂಸಿಕ್ ಎಲ್ಲಿಂದ ತೊಗೋಬೇಕು ಅಂದರೆ ಸ್ನೇಹಿತರೆ ಯೂಟ್ಯೂಬ್ನಿಂದ ತೊಗೊಂಡು ಇದರಲ್ಲಿ ನೀವು ಯೂಸ್ ಮಾಡಬೇಕು. ಬೇರೆ ಅಲ್ಲಿಂದ ಇಲ್ಲಿಂದ ಮ್ಯೂಸಿಕ್ ತೊಗೋಬಿಡಿ, ಇದರಿಂದ ನಿಮ್ಗೆ ತೊಂದರೆ ಆಗುತ್ತೆ. ಸೊ ಕಾಪಿರೈಟ್ ಇಶ್ಯೂದು ಇದು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ನೀವು ಯೂಟ್ಯೂಬ್ ಲೈಬ್ರರಿಯಿಂದ ಮ್ಯೂಸಿಕ್ ಯೂಸ್ ಮಾಡಬೇಕು. ಇನ್ನು ಅದನ್ನು ಯೂಸ್ ಮಾಡೋದು ಹೇಗೆ, ಯೂಟ್ಯೂಬ್ನಿಂದನೇ ಡೈರೆಕ್ಟಾಗಿ ಮ್ಯೂಸಿಕ್ ತೊಗೊಂಡು ಇಲ್ಲಿ ಯೂಸ್ ಮಾಡೋದು ಹೇಗೆ ಅದು ಹೇಳ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಇಲ್ಲಿ ನೀವು ಇದನ್ನು ಮಿನಿಮೈಸ್ ಮಾಡಿ. ಸೊ ನಿಮ್ಮ ಹತ್ರ ಒಂದು YT ಕ್ರಿಯೇಟ್ ಅನ್ನೋ ಅಪ್ಲಿಕೇಶನ್ ಇರಬೇಕು ಸ್ನೇಹಿತರೆ. ಇದು ಯೂಟ್ಯೂಬ್ದೇ ಒಂದು ಆಫಿಷಿಯಲ್ ಕ್ರಿಯೇಟಿಂಗ್ ಆ್ಯಪ್ ಇದೆ, ವಿಡಿಯೋ ಕ್ರಿಯೇಟರ್ ಆ್ಯಪ್ ಇದೆ. ಸೊ ಇದನ್ನು ಓಪನ್ ಮಾಡಿ, YT ಕ್ರಿಯೇಟ್ ಅಂತ ನೀವು ಪ್ಲೇಸ್ಟೋರ್ ಮೇಲೆ ಸರ್ಚ್ ಮಾಡಿದರೆ ಇದು ಸಿಗುತ್ತೆ. ಸೊ ಇದನ್ನು ನೀವು ಓಪನ್ ಮಾಡಿ. ಇದರಲ್ಲಿ ಓಪನ್ ಮಾಡಿದ ಮೇಲೆ ಇಲ್ಲಿ ಒಂದು ಪ್ಲಸ್ ಐಕನ್ ಕಾಣ್ತಿದೆ, ಇಲ್ಲಿ ಕ್ಲಿಕ್ ಮಾಡಿ. ನಾನು ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅದು ಹೇಳ್ಕೊಡ್ತಾ ಇದ್ದೀನಿ, ಇದೊಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ. ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ನಿಮ್ಗೆ ಇಮೇಜ್ ಸಿಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಾಗಿಲ್ಲ, ಈ ರೀತಿ ಇಮೇಜ್ ಬಂತು. ಸೊ ಇದನ್ನು ನೀವು ಏನು ಮಾಡಿ ಒಂದು 3 ನಿಮಿಷದವರೆಗೂ ಇದನ್ನು ಈ ರೀತಿ ನೋಡಿ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ದೊಡ್ಡದಾಗುತ್ತೆ, ಹೆಚ್ಚು ಕಮ್ಮಿ ಜೂಮ್ ಇನ್ ಜೂಮ್ ಔಟ್ ಮಾಡಿದರೆ. ಸೊ ಇದನ್ನೇನು ಮಾಡಿ ನೀವು ಇದಕ್ಕೆ 3 ನಿಮಿಷದವರೆಗೂ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಂಬಿಡಿ. 2-3 ನಿಮಿಷದವರೆಗೂ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಂಬಿಡಿ. ನಾನು ಈ ರೀತಿ ಡ್ರ್ಯಾಗ್ ಮಾಡಿ ಒಂದು ಸ್ವಲ್ಪ ದೊಡ್ಡ ಮಾಡ್ತೀನಿ ಇದನ್ನು. ಇಲ್ಲಿ ನೋಡಿ ಈ ರೀತಿ ಒಂದು ಸ್ವಲ್ಪ ಮತ್ತೊಮ್ಮೆ ಟಚ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ. 3 ನಿಮಿಷ ಆಯಿತು. ಸೊ ಇದನ್ನು ದೊಡ್ಡ ಮಾಡ್ಕೊಳ್ಳೋಣ, ಸ್ವಲ್ಪ ದೊಡ್ಡ ಮಾಡ್ಕೊಂಡ್ಬಿಟ್ಟೆ. ಈಗ ಈ ಫಸ್ಟ್ನಲ್ಲಿ ಬನ್ನಿ. ಬಂದಮೇಲೆ ಇಲ್ಲಿ ಸೌಂಡ್ ಅಂತ ಇದೆ ನೋಡಿ, ಇಲ್ಲಿ ಟಚ್ ಮಾಡಿ ಹೊರಗಡೆ, ಇಲ್ಲಿ ಸೌಂಡ್ ಅಂತ ಇದೆ, ಈ ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ತುಂಬ ಸೌಂಡ್ಸ್ ಎಲ್ಲ ಇಲ್ಲಿದೆ ಸ್ನೇಹಿತರೆ. ನಿಮ್ಗೆ ಯಾವ ರೀತಿ ಇದು ಬೇಕು ಆ ರೀತಿ ಇಲ್ಲಿ ಪಾಪ್ ಅದು ಇದು ಏನೇನೋ ಇದೆ. ಸೊ ಅದರಲ್ಲಿ ನಿಮ್ಗೆ ಏನು ಮ್ಯೂಸಿಕ್ ಬೇಕಾಗಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮ್ಯೂಸಿಕ್ ನಂಗೆ ಬೇಕು, ಒಂದು ಸ್ವಲ್ಪ ನೀವು ಪ್ಲೇ ಮಾಡಿ ನೋಡಿ ಕೇಳಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಇದನ್ನು ಮ್ಯೂಸಿಕ್ ಇಲ್ಲಿ ಪ್ಲೇ ಮಾಡಿ ಕೇಳಿಕೊಂಡು ಆಮೇಲೆ ಯಾವುದು ಇಷ್ಟ ಆಗುತ್ತೆ ಅದರ ಮೇಲೆ ಇಲ್ಲಿ ಈ ಬಾಣ ಇದೆ ಅಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಈ ಮ್ಯೂಸಿಕ್ ಇಲ್ಲಿ ಬಂದುಬಿಡುತ್ತೆ. ಓಕೆ, ಈ ರೀತಿ ಬಂತು. ಓಕೆ, ಇಲ್ಲಿ ಬಂದಮೇಲೆ ನಾನೇನು ಮಾಡ್ತೀನಿ, ಇದು ಕೊನೆಯಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದನ್ನು ಮೇಲಿಂದು ಒಂದು ಸ್ವಲ್ಪ ಕಟ್ ಮಾಡ್ತೀನಿ. ಎಷ್ಟಿದೆ ಮ್ಯೂಸಿಕ್ ಅಷ್ಟು ಕಟ್ ಮಾಡಿಕೊಂಡು ಇದನ್ನು ತೆಗೆದುಬಿಡ್ತೀನಿ. ಇದು ಎಕ್ಸಸ್ ಪಾರ್ಟ್ ಇದೆ, ಸಾರಿ, ಇದು ಎಕ್ಸಸ್ ಪಾರ್ಟ್ ಇದೆಯಲ್ಲ ಇದನ್ನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಈ ಮ್ಯೂಸಿಕ್ ಮೇಲೆ ಒಂದು ಸ್ವಲ್ಪ ಬರಿಬೇಕು ಸ್ನೇಹಿತರೆ. ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಪ್ಲೇನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮ್ಯೂಸಿಕ್ 2 ಅಂತ ಹಾಕಿ. ಮ್ಯೂಸಿಕ್ 1 2 3 ಏನಾದರೂ ಇಲ್ಲಿ ಹಾಕಿ, ಇಲ್ಲಿ 1 ಹಾಕೋಣ. ನೀವು 1 2 3 4 ಈ ರೀತಿ ಮಾಡ್ಕೋಬೋದು ನಾನು ತೋರಿಸಿದ ಮೇಲೆ. ಸೊ ಇದಿಷ್ಟು ಮಾಡಿ ಇದನ್ನು ದೊಡ್ಡ ಮಾಡ್ಕೊಳ್ಳಿ. ಈ ಪಾರ್ಟ್ ಏನಿದೆ ಇದನ್ನು ಇದು ಎಲ್ಲಿವರೆಗೆ ನಮ್ಮ ಈ ಆಡಿಯೋ ಇದೆ ಅಲ್ಲಿ ತನಕ ಇದನ್ನು ಅಡ್ಜಸ್ಟ್ ಮಾಡಿ.
ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಅದು ವಿಡಿಯೋ ದೊಡ್ಡದಾಗುತ್ತೆ ಸ್ನೇಹಿತರೆ, ಪೇಷನ್ಸ್ ಇಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಮಾಹಿತಿ ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿಕೊಂಡು ಈ ಆಡಿಯೋನ ಫಸ್ಟ್ ಇಲ್ಲಿ ಡೌನ್ಲೋಡ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ರೆಸೊಲ್ಯೂಷನನ್ನು ಹೈ ಇದೆಯಲ್ಲ 1080 ಪಿಕ್ಸೆಲ್ ಅಂತ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡಿ 7020 ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ಎಕ್ಸ್ಪೋರ್ಟ್ ಆಗಿ ನಿಮ್ಮ ಹತ್ರ ಬಂದುಬಿಡುತ್ತೆ. ಓಕೆ, ಬಂದ ಮೇಲೆ ಈ ರೀತಿ ಎಷ್ಟು ಬೇಕು ನೀವು ಅಷ್ಟು ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋ ಅದೇ ಇರುತ್ತೆ. ಸೊ ಇಲ್ಲಿ ನಾನು ಮಿನಿಮೈಸ್ ಮಾಡಿ ಈಗ ಮತ್ತೆ ನಮ್ಮ ಪ್ರಾಜೆಕ್ಟ್ ಮೇಲೆ VN ಅಪ್ಲಿಕೇಶನಲ್ಲಿ ಪ್ರಾಜೆಕ್ಟ್ ಮೇಲೆ ಬರ್ತೀನಿ. ಇಲ್ಲಿ ಪ್ರಾಜೆಕ್ಟ್ ಮೇಲೆ ಬಂದ ಮೇಲೆ ಓಕೆ, ಇಲ್ಲಿ ಬಂದ ಮೇಲೆ ಇದರಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಬೇಕಾಗಿದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿವರೆಗೂ ಅಡ್ಜಸ್ಟ್ ಮಾಡಿಕೊಂಡು ಇದು ಎಲ್ಲಿವರೆಗೆ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಲ್ಲಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ನೋಡಿ ಒಂದು ಮ್ಯೂಸಿಕ್ ಐಕಾನ್ ಕಾಣ್ತಿದೆ. ಸಾರಿ, ಮ್ಯೂಸಿಕ್ ಐಕಾನ್ ಅಲ್ಲ, ಸಾರಿ, ಮೂರನೇ ಆಪ್ಷನ್ ಮ್ಯೂಸಿಕ್ ಟಿ ಅಂತ ಇದೆ. ಇಲ್ಲಿ ಇಮೇಜ್ ಐಕಾನ್ ಕಾಣ್ತಿದ್ದಿಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಫೋಟೋ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಾವು ಏನು ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿದೆ ನೋಡಿ, ಮ್ಯೂಸಿಕ್ 1 ಅಂತ ಹಾಕಿದ್ದೀವಿ. 1 2 3 4 5 ಈ ರೀತಿ ಇರ್ಬೋದು, ನೀವು ನೋಡಿ ಇದನ್ನು ಕ್ಲಿಕ್ ಮಾಡಿ, ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಹಾಗೆ. ಸೊ ಈ ರೀತಿ ಬಂದುಬಿಡುತ್ತೆ. ಬಂದಮೇಲೆ ಇಲ್ಲಿ ಈ ಆಡಿಯೋದ ಮೇಲೆ ಏನು ನಾವು ಈಗ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅದರ ಮೇಲೆ ಟಚ್ ಮಾಡಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ವಿಡಿಯೋ ಇದೆ ಅಲ್ಲ, ಎಕ್ಸ್ಟ್ರಾಕ್ಟ್ ಅಂತ ಆಗಲೇ ತೋರಿಸಿದ್ದೆ ನಿಮಗೆ. ಇಲ್ಲಿ ಕೆಳಗಡೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಮ್ಯೂಸಿಕ್ ಮತ್ತು ಇದರಲ್ಲಿ ಹಾಕಿರೋ ಇಮೇಜ್ ಸಪ್ರೇಟ್ ಆಗುತ್ತೆ. ಸೊ ಈ ಇಮೇಜನ್ನು ನಾವು ಇಲ್ಲಿಂದ ಡಿಲೀಟ್ ಮಾಡಿಬಿಡೋಣ. ಓಕೆ, ಈ ರೀತಿ ಈಸಿಯಾಗಿ ನೀವು ಮ್ಯೂಸಿಕ್ ತೊಗೊಂಡು ಇದರಲ್ಲಿ ಯೂಸ್ ಮಾಡ್ಬೋದು. ಇನ್ನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಮ್ಯೂಸಿಕಲ್ಲಿ ನೀವು ಆ್ಯಡ್ ಮಾಡ್ಬೋದು ಸ್ನೇಹಿತರೆ, ಆರಾಮಾಗಿ ಮ್ಯೂಸಿಕ್ ಆ್ಯಡ್ ಮಾಡ್ಬೋದು. ಇನ್ನು ಮ್ಯೂಸಿಕ್ ಎಲ್ಲಿ ಬೇಕಾಗಿಲ್ಲ ಆ ಪಾರ್ಟ್ನಲ್ಲಿ ಇಲ್ಲಿ ಈ ಮ್ಯೂಸಿಕ್ ಮೇಲೆ ಟಚ್ ಮಾಡಿ ಆ ಪಾರ್ಟ್ ಸ್ಪ್ಲಿಟ್ ಮಾಡಿ. ಇಲ್ಲಿವರೆಗೂ ನಂಗೆ ಮ್ಯೂಸಿಕ್ ಬೇಕಾಗಿಲ್ಲ, ಇಲ್ಲಿ ತನಕ ನಂಗೆ ಮ್ಯೂಸಿಕ್ ಬೇಕಾಗಿಲ್ಲ. ಸೊ ಇದನ್ನು ಸ್ಪ್ಲಿಟ್ ಮಾಡ್ತೀನಿ, ಮತ್ತೊಮ್ಮೆ ಸ್ಪ್ಲಿಟ್ ಮಾಡಿ ಈ ಪಾರ್ಟನ್ನು ನಾನು ಇಲ್ಲಿಂದ ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಮ್ಯೂಸಿಕ್ ಇಲ್ಲ, ನಾವು ಏನಾದರೂ ಮಾತಾಡಿದ್ದು ಬೇಕು ಅಂದರೆ ಇಲ್ಲಿ ಇರುತ್ತೆ. ಸೊ ಅದಕ್ಕೆ ಕೇಳುತ್ತೆ, ಆಮೇಲೆ ಮತ್ತೆ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಮ್ಯೂಸಿಕ್ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಎಡಿಟ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಈ ರೀತಿ ನೀವು ಮಾಡ್ಬೋದು. ಇನ್ನು ಈ ಪಾರ್ಟ್ನಲ್ಲಿ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ಸ್ಲೋ ಅಥವಾ ಫಾಸ್ಟ್ ನಾನಿಲ್ಲಿ ಮಾಡಬೇಕು. ಸೊ ಇದು ಪಾರ್ಟ್ ನಾನಿಲ್ಲಿ ಕಟ್ ಮಾಡ್ತೀನಿ, ಇಲ್ಲಿಂದ ಇನ್ನೊಂದು ಕಟ್ ಹಾಕ್ತೀನಿ. ಈ ಪಾರ್ಟ್ನಲ್ಲಿ ಒಂದು ಸ್ವಲ್ಪ ಫಾಸ್ಟಾಗಿ ಹೋಗಬೇಕು, ಆ ರೀತಿ ಮಾಡ್ತೀನಿ. ಇಲ್ಲಿ ನೋಡಿ, ಇದು ಸ್ಲೋ ಆಗಿ ನಡೀತಾ ಇದೆ. ಓಕೆ, ಇದನ್ನು ನಾನು ಫಾಸ್ಟ್ ಸ್ಪೀಡನ್ನು ಜಾಸ್ತಿ ಮಾಡ್ತೀನಿ. ಇಲ್ಲಿ ಸ್ಪೀಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರೆಗ್ಯುಲರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇದನ್ನು ಫಾಸ್ಟ್ ಮಾಡಿ ಸ್ನೇಹಿತರೆ. ಸ್ಲೋ ಬೇಕು ಅಂದರೆ ಈ ಕಡೆ ತೊಗೊಂಡು ಬರಬೇಕು, ಫಾಸ್ಟ್ ಅಂದರೆ ಈ ಕಡೆ ತೊಗೊಂಡು ಬರಬೇಕು. ನಿಮ್ಗೆ ಎಷ್ಟು ಫಾಸ್ಟ್ ಬೇಕು ಅಷ್ಟು ಫಾಸ್ಟ್ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ರೀತಿ ಕಾಣುತ್ತೆ, ಎಷ್ಟು ಬೇಕು ಅಷ್ಟು. ಓಕೆ, ಇಲ್ಲಿ ಸ್ಲೋ ಮಾಡಿದರೆ ಈ ರೀತಿ ಸ್ಲೋ ಆಗಿ ಬರುತ್ತೆ. ಇಲ್ಲಿ ನೋಡಿ, ಸ್ಲೋ ಮೋಷನ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಕಡೆ ತೊಗೊಂಡು ಹೋದರೆ ಫಾಸ್ಟ್ ಆಗುತ್ತೆ, ಈ ಕಡೆ ತೊಗೊಂಡು ಹೋದರೆ ಸ್ಲೋ ಆಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಓಕೆ ಮಾಡಿ. ಈ ರೀತಿ ಸ್ಲೋ ಮತ್ತು ಫಾಸ್ಟ್ ಕೂಡ ಮಾಡ್ಬೋದು. ಆ ಕ್ಲಿಪ್ನಲ್ಲಿ ಯಾವುದು ಫಾಸ್ಟ್ ಆಗಬೇಕು, ಸ್ಲೋ ಮೋಷನ್ ತೊಗೋಬೇಕು ಅಂದರೆ ಅದು ಕೂಡ ಇದರಲ್ಲಿ ನೀವು ಮಾಡ್ಬೋದು. ಇದ್ರ ಮೇಲೆ ಟಚ್ ಮಾಡಿ, ಸ್ಪೀಡ್ ಮೇಲೆ ಟಚ್ ಮಾಡಿ. ಇಲ್ಲಿ ಕರ್ವ್ ಅಂತ ಇದೆಯಲ್ಲ, ಇಲ್ಲಿ ಕರ್ವ್ನಲ್ಲಿ ಒಂದು ಸ್ವಲ್ಪ ಯಾವ ಕಡೆ ಯಾವುದು ಫಾಸ್ಟ್ ಬೇಕು ಅದು ಫಾಸ್ಟ್ ಮಾಡ್ಕೋಬೋದು, ಯಾವುದು ಸ್ಲೋ ಬೇಕು ಆ ಪಾರ್ಟ್ ಸ್ಲೋ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಇನ್ನು ಫಾಸ್ಟಾಗಿ ಬರಬೇಕು ಅಂದರೆ ಈ ರೀತಿ ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನೀವು ನೋಡ್ಬೋದು ಸ್ನೇಹಿತರೆ. ತುಂಬ ಇದು ಎಫೆಕ್ಟ್ಸ್ ಎಲ್ಲ ಇಲ್ಲಿ ಹಾಕಿ ಒಂದು ಸ್ವಲ್ಪ ಎಷ್ಟು ನಾವು ಆ್ಯಕ್ಟಿವಿಟಿ ಇದರಲ್ಲಿ ತೋರಿಸ್ತೀವಿ ಅದನ್ನು ಬಳಸ್ಕೊಂಡು ಏನು ಫೀಚರ್ಸ್ ಇದೆ ಬಳಸ್ಕೊಂಡು ವಿಡಿಯೋ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ನೀವು ಸ್ಲೋ ಆ್ಯಂಡ್ ಫಾಸ್ಟ್ ಮಾಡ್ಕೋಬೋದು. ಇನ್ನು ಸೌಂಡ್ ಮ್ಯೂಟ್ ಮಾಡಬೇಕು ಅಂದರೆ ನಾನು ತೋರಿಸಿದ್ದೆ ಸೌಂಡ್ ಮ್ಯೂಟ್ ಮಾಡೋದು ಹೇಗೆ ಅಂತ. ಸೊ ಆಡಿಯೋ ಅದು ಎಕ್ಸ್ಟ್ರಾಕ್ಟ್ ಮಾಡೋದು ಕೂಡ ಇಲ್ಲಿ ಗೊತ್ತಾಯಿತು. ಇನ್ನು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಇಲ್ಲಿ ಈ ಟೈಮಲ್ಲಿ ಏನೋ ಒಂದು ಟೆಕ್ಸ್ಟ್ ಬೇಕಾಗಿದೆ ಅಂದರೆ ಏನು ಮಾಡಬೇಕು, ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಟೆಕ್ಸ್ಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಲವೊಂದಿಷ್ಟು ಟೆಕ್ಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ನಾನು ವಿಡಿಯೋದಲ್ಲಿ ಯೂಸ್ ಮಾಡಿರೋದು ಅಲ್ಲಿ ಇಲ್ಲಿ ನೀವು ನೋಡಿರ್ಬೋದು.
ಸೊ ನಾನು ಇದು ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಓಕೆ, ಇದೊಂದು ಸ್ವಲ್ಪ ದೊಡ್ಡ ಮಾಡಿಕೊಂಡು ನಿಮ್ಗೆ ಎಷ್ಟು ಎಲ್ಲಿವರೆಗೂ ಈ ಟೆಕ್ಸ್ಟ್ ಬೇಕು ಅಲ್ಲಿವರೆಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ ಡ್ರ್ಯಾಗ್ ಮಾಡಿ. ಓಕೆ, ಸೊ ಮಾಡಿ ಇಲ್ಲಿ ಕೆಳಗಡೆ ನ್ಯೂಲಿ ಬೋಟ್ ಕಪ್ ಅಂತ ಇದೆ, ಇಲ್ಲಿ ಇದ್ರ ಮೇಲೆ ಟಚ್ ಮಾಡಿ ಇಲ್ಲಿ ಎಡಿಟ್ ಅಂತ ಇದೆ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಾದರೂ ಇಲ್ಲಿ ಯಾವುದು ರೋಡ್ ಹಾಕ್ತೀನಿ, ಸ್ಟೇಷನ್ STATION ಸ್ಟೇಷನ್ ರೋಡ್ ಅಂತ ಇಲ್ಲಿ ನಾನು ಬರೆದ್ಬಿಟ್ಟು ಹಾಕ್ತೀನಿ. ಸ್ಟೇಷನ್ ರೋಡ್ ಇಂಡಿ. ಸೊ ಇದು ನನ್ನ ಊರಿನ ಹೆಸರು. ಈ ರೀತಿ ನೀವು ಹಾಕಿ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿ ಮಾಡ್ಕೋಬೋದು. ಸೊ ಟೆಕ್ಸ್ಟ್ ಯಾವ ರೀತಿ ನಿಮ್ಗೆ ಬೇಕು ಆ ರೀತಿ ಟೆಕ್ಸ್ಟ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸಿಚುವೇಶನ್ ಪ್ರಕಾರ ಇಲ್ಲಿ ನೋಡಿ ಈ ರೀತಿ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ನಿಮ್ಗೆ ಏನು ಬೇಕು ಎಫೆಕ್ಟ್ ಎಲ್ಲ ಹಾಕಿ ಟೆಕ್ಸ್ಟ್ನಲ್ಲಿ ಹೋದರೆ ತುಂಬ ಎಫೆಕ್ಟ್ಸ್ ಎಲ್ಲ ಇದೆ. ಪ್ಲೇನ್ ಟೆಕ್ಸ್ಟ್ ಬೇಕು ಅಂದರೆ ಪ್ಲೇನ್ ಟೆಕ್ಸ್ಟ್ ಕೂಡ ಹಾಕೋಬೋದು, ಬರೀ ಪ್ಲೇನ್ ಟೆಕ್ಸ್ಟ್ ಕೂಡ ನೀವು ಹಾಕಬೇಕು ಅಂದರೆ ಹಾಕ್ಬೋದು. ಇಲ್ಲಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹಾಕ್ತೀನಿ. ಓಕೆ, ಇನ್ನು ದೊಡ್ಡದಾಗಿದೆ, ಇದಕ್ಕೆ ಒಂದು ಸ್ವಲ್ಪ ಸೈಜ್ ಚಿಕ್ಕದು ಮಾಡ್ಕೋಬೇಕು ಅಂದರೆ ಇಲ್ಲಿ ಆಪ್ಷನ್ಸ್ ಇದೆ ಎ. ಸೊ ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಲರ್ ಬೇಕು ಅಂದರೆ ಕಲರ್ ಚೇಂಜ್ ಮಾಡ್ಕೋಬೋದು. ಹಾಗೆ ಈ ರೀತಿ ಏನಾದರೂ ಸ್ಟ್ರೋಕ್ ಕೊಡಬೇಕು ಅಂದರೆ ಕೊಡ್ಬೋದು. ನೋಡಿ ಈ ರೀತಿ. ಸೊ ಎಲ್ಲಿ ಬೇಕು ಇದನ್ನು ಡ್ರ್ಯಾಗ್ ಮಾಡಿ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಮಧ್ಯದಲ್ಲಿ ಬರಬೇಕು ಅಂದರೆ ಮಧ್ಯದಲ್ಲಿ ಇಟ್ಕೊಳ್ಳಿ. ಈ ರೀತಿ ಎಲ್ಲಿ ನಿಮಗೆ ಅಡ್ಜಸ್ಟ್ ಮಾಡಬೇಕು ಅದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿ. ಸೊ ನೀವು ಎಲ್ಲಿ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಎಲ್ಲಿವರೆಗೂ ಈ ಟೆಕ್ಸ್ಟ್ ಕಾಣಬೇಕು ಅಲ್ಲಿವರೆಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ನೀವು ನಿಮ್ಮ ಆ್ಯಕ್ಟಿವಿಟಿ ಅಲ್ಲಿ ತೋರಿಸ್ಬೇಕು, ಟೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ಸೊ ಆಮೇಲೆ ಎಫೆಕ್ಟ್ ಕೂಡ ಇದರಲ್ಲಿರುತ್ತೆ. ಇದರಲ್ಲಿ ಎಫೆಕ್ಟ್ ಕೂಡ ನೀವು ಹಾಕ್ಬೋದು. ಈ ವಿಡಿಯೋ ಕೂಡ ಟ್ರಿಮ್ ಕೂಡ ಮಾಡ್ಬೋದು. ಎಲ್ಲಿ ನಿಮಗೆ ಪಾರ್ಟ್ ಬೇಕಾಗಿಲ್ಲ ಅಲ್ಲಿ ಟ್ರಿಮ್ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಪಾರ್ಟ್ ಕೂಡ ಟ್ರಿಮ್ ಮಾಡ್ಕೋಬೋದು. ಒರಿಜಿನಲ್ ಇಲ್ಲಿ ಕ್ಲಿಪ್ಸ್ ಎಲ್ಲ ಇದೆ, ಎಲ್ಲಿ ಪಾರ್ಟಲ್ಲಿ ಯಾವ್ದು ಬೇಕು ಅದು ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ನೋಡಿ. ಸೊ ಎಷ್ಟು ಬೇಕು ಅಷ್ಟೇ. 3 ಸೆಕೆಂಡ್ ಇಲ್ಲಿ ಬೇಕಾಗಿದೆ, 3 ಸೆಕೆಂಡ್, 1 ಸೆಕೆಂಡ್ ಬೇಕು, 3 ಸೆಕೆಂಡ್, 1 ಸೆಕೆಂಡ್. ಪಾಯಿಂಟ್ನಲ್ಲಿದೆ ಇದು. ಓಕೆ, 1 ಸೆಕೆಂಡ್, 2.5 ಸೆಕೆಂಡ್, 37.42 ಕಂಪ್ಲೀಟ್ಲಿ ಬೇಕು. ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಟ್ರಿಮ್ ಆದಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಕೂಡ ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ನಿಮ್ಗೆ ಏನಾದರೂ ಈ ರೀತಿ ಬೇಕು, ಇಲ್ಲಿ ನೋಡಿ ಈ ರೀತಿ ಏನಾದರೂ ಬೇಕು, ಅದರಲ್ಲಿ ತುಂಬ ಇಲ್ಲಿ ಫೀಚರ್ಸ್ ಇದೆ, ತುಂಬಾ ಇದೆ. ಇಲ್ಲಿ ನೀವು ಏನು ಬೇಕು ಅದನ್ನು ಎಫೆಕ್ಟ್ ಇಲ್ಲಿ ಬಳಸ್ಕೋಬೋದು. ಸೊ ಈ ರೀತಿ ಹಾಕಿ ನೀವು ಓಕೆ ಮಾಡಿದರೆ ಇಲ್ಲಿ ನೋಡಿ. ಸೊ ಇದೆಲ್ಲ ಇದರಲ್ಲಿ ಆ್ಯಡ್ ಆಗ್ತಾ ಬರುತ್ತೆ. ಇನ್ನು ವಿಡಿಯೋದಲ್ಲಿ ಏನಾದರೂ ಕ್ರಾಪ್ ಮಾಡಬೇಕು ಅಂದರೆ ಅದು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಾಪಿಂಗ್ ಇಲ್ಲದೆ ಇಲ್ಲಿ ಆಪ್ಷನ್ ಕ್ರಾಪ್ ಅಂತ ಇರುತ್ತೆ. ಇದು ಈ ಕ್ರಾಪ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನೋಡಿ. ಈಗ ಒರಿಜಿನಲ್ ಮೇಲೆ ನೀವು ಸೆಟ್ ಮಾಡಿಕೊಂಡು ಕ್ರಾಪ್ ಮಾಡಿದರೆ ಈ ಪಾರ್ಟ್ ಎಲ್ಲ ಕ್ರಾಪ್ ಆಗಿಬಿಡುತ್ತೆ, 4 ಎಡ್ಜ್ ಕರೆಕ್ಟಾಗಿ ಕಟ್ ಆಗುತ್ತೆ. ಅದೇ ಫ್ರೀ ಮೇಲೆ ನೀವು ಕ್ಲಿಕ್ ಮಾಡಿದರೆ ಯಾವ ಕಡೆಯಿಂದ ನಿಮಗೆ ಇದು ಮಾಡಬೇಕಾಗಿದೆ, ಕ್ರಾಪ್ ಮಾಡಬೇಕಾಗಿದೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಅಡ್ಜಸ್ಟ್ ಮಾಡಿ ಓಕೆ ಮಾಡಿದರೆ ಇದು ಕ್ರಾಪ್ ಆಗಿ ಬಂದುಬಿಡುತ್ತೆ. ಅಂದರೆ ಸೈಡ್ನಲ್ಲಿ ಕಟ್ ಇದು ಮಾಡಬೇಕು ಅಂದರೆ ಈ ರೀತಿ ನೀವು ಮಾಡ್ಕೋಬೋದು. ಇನ್ನು ದೊಡ್ಡದು ಮಾಡಬೇಕು ಅಂದರೆ ಇದನ್ನು ಒಂದು ಸ್ವಲ್ಪ ಈ ರೀತಿ ಟಚ್ ಮಾಡಿ ಇದನ್ನು ಈ ರೀತಿ ಜೂಮ್ ಅಥವಾ ಜೂಮ್ ಇನ್ ಮಾಡಿಕೊಂಡು ಅಡ್ಜಸ್ಟ್ನೂ ಕೂಡ ನೀವು ಮಾಡ್ಕೋಬೋದು ಈ ರೀತಿ. ಸೊ ಇದು ಕೂಡ ನೀವು ಮಾಡ್ಬೋದು. ಸೊ ಈ ರೀತಿ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲೇನಾದರೂ ಇಮೇಜ್ ಹಾಕಿ ಅದಕ್ಕೆ ಮಾಸ್ಕ್ ಮಾಡಿ ಏನಾದರೂ ಮಾಡಬೇಕು ಅಂದರೆ ಮಾಸ್ಕ್ ಮಾಡೋದು ಹೇಗೆ ಒಂದು ಸ್ವಲ್ಪ ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಇಮೇಜ್ ತೊಗೊಂಡು ಬರ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ಇಮೇಜ್ ತೊಗೊಂಡು ಬರೋಣ. ಇಲ್ಲಿ ನಾನು ಒಂದು ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ರೀ. ಸ್ವಲ್ಪ ವಿಡಿಯೋ ದೊಡ್ಡದಾಗ್ತಿದೆ ಸ್ನೇಹಿತರೆ. ಸೊ ಫೀಚರ್ಸ್ ಎಲ್ಲ ತಿಳಿಸ್ಕೊಡ್ಬೇಕು ಅಂದರೆ ಒಂದು ಸ್ವಲ್ಪ ಈ ರೀತಿ ಎಲ್ಲ ಆಗುತ್ತೆ. ಸೊ ಇಲ್ಲಿ ಒಂದು ಇಮೇಜ್ ಇದೆ ನೋಡಿ, ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇದನ್ನೇನು ಮಾಡ್ತೀನಿ, ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಈ ರೀತಿ. ಈಗ ಇದಕ್ಕೆ ಕ್ರಾಪ್ ಮಾಡೋಣ. ಓಕೆ, ಇದನ್ನು ಕ್ರಾಪ್ ಮಾಡಿ ಸ್ವಲ್ಪ ಕ್ರಾಪಿಂಗ್ ಮೇಲೆ ಹೋಗ್ತೀನಿ. ಫ್ರೀ ಸೈಜ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ತೀನಿ ಈ ರೀತಿ. ಓಕೆ ಮಾಡಿ ಇದನ್ನು ದೊಡ್ಡ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ದೊಡ್ಡದು ಮಾಡಿ ಅಡ್ಜಸ್ಟ್ ಮಾಡಿ ಇಲ್ಲಿ ಥರವರೆಗೂ ನಾನು ಇದನ್ನು ತೊಗೊಂಡು ಬರ್ತೀನಿ. ಈಗ ಇಲ್ಲಿ ನೋಡಿ ಸ್ವಲ್ಪ ಇದಕ್ಕೆ ಮಾಸ್ಕ್ ಮಾಡಬೇಕು. ಮಾಸ್ಕ್ ಮಾಡೋದಂದರೆ ಇಲ್ಲಿ ಮಾಸ್ಕ್ ಅಂತ ಇರುತ್ತೆ, ಮಾಸ್ಕ್ ಇದೆ ನೋಡಿ. ಇಲ್ಲಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನನ್ ಅಂತ ಇದೆ, ಲೈನರ್ ಅಂತ ಇದೆ ನೋಡಿ. ಈ ಲೈನರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಈ ರೀತಿ ಮಾಡ್ಕೋಬೇಕು. ಈ ರೀತಿ
ನೋಡಿ ಕೆಳಗೆ ಒಂದು ಸ್ವಲ್ಪ ಇಲ್ಲಿ ನೋಡಿ ಈ ರೀತಿ ನೋಡಿ ಇಲ್ಲಿ ಎಫೆಕ್ಟ್ ಕಾಣ್ತಿದೆ. ಸೊ ಇಲ್ಲಿ ಏನಾದರೂ ಬರೀಬೇಕು ಅಂದರೆ ನೀವು ಬರೀಬೋದು ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿ ಈಗ ಪ್ಲೇ ಮಾಡ್ತೀನಿ. ಇಲ್ಲಿ ಮಾಸ್ಕ್ ಬಂದರೆ ಇಲ್ಲಿ 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 ನೋಡಿ ನೀವು ಎಷ್ಟು ಡಿಫ್ರೆಂಟ್ ಕಾಣುತ್ತೆ. ಇಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಮಾಡಿ ಪ್ಲೇ ಮಾಡಿದ ಮೇಲೆ ಒಂದು ಸ್ವಲ್ಪ ವೀಡಿಯೋ ಬಂದಮೇಲೆ ಇಲ್ಲಿ ನೋಡಿ ಈ ರೀತಿ ಒಂದು ಸ್ವಲ್ಪ ಮಾಸ್ಕ್ ಬರುತ್ತೆ. ಸೊ ಈ ರೀತಿ ಮಾಸ್ಕ್ ಇದೆಲ್ಲ ಹಾಕಿ ನೀವು ಮಾಡ್ಬೋದು. ಇನ್ನು ಯಾವುದಾದ್ರೂ ಒಂದು ಇಮೇಜ್ ಹಾಕಬೇಕಾಗಿದೆ, ಇಮೇಜ್ ಹಾಕಿ ಅದರ ಇಮೇಜ್ ಬ್ಯಾಕ್ಗ್ರೌಂಡ್ ಏನು ತೆಗಿಬೇಕಾಗಿದೆ ಅಂದರೆ ಇಮೇಜನ್ನು ಇಂಪೋರ್ಟ್ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಒಂದು ಇಮೇಜ್ ಇಲ್ಲಿ ಏನೋ ತೋರಿಸ್ಬೇಕಾಗಿದೆ ನಮಗೆ, ಅದರಲ್ಲಿ ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ಕಟ್ ಮಾಡಿ ಬರೀ ಇಮೇಜ್ ಬರೋ ರೀತಿ ನಾವು ಹೇಗೆ ಮಾಡೋದು ಅನ್ನೋದು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಒಂದು ಇಮೇಜ್ ಇಂಪೋರ್ಟ್ ಮಾಡ್ತೀನಿ ಸ್ನೇಹಿತರೆ, ಒಂದು ಸ್ವಲ್ಪ ಟೈಮ್ ಕೊಡಿ. ನನ್ನ ಹತ್ರ ಇಲ್ಲಿ ಏನೋ ಒಂದು ಇಮೇಜ್ ಇರುತ್ತೆ, ನೋಡೋಣ. ಈ ಇಮೇಜ್ ನಾನು ತೊಗೊಳ್ತೀನಿ, ಸ್ಕ್ವೇರ್ ಇಮೇಜ್ ಇದೆ. ಈ ಇಮೇಜ್ನಲ್ಲಿ ಬ್ಯಾಕ್ಗ್ರೌಂಡ್ ಇದೆ, ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಈ ರೀತಿ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಸ್ವಲ್ಪ ದೊಡ್ಡ ಮಾಡ್ಕೋಬೋದು ಇಮೇಜ್. ಓಕೆ, ಇದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇರೋದೆಲ್ಲ ರಿಮೂವ್ ಮಾಡಿ ನಾವು ಅಷ್ಟೇ ಕಾಣೋ ರೀತಿ ನಾವು ಇದನ್ನು ಮಾಡ್ಬೋದು. ಸೊ ಅದಕ್ಕಾಗಿ ಏನು ಮಾಡಬೇಕು, ಇಲ್ಲಿ ಕಟ್ ಅಂತ ಇದೆ, ಕಟ್ಔಟ್ ಅಂತ ಇರುತ್ತೆ. ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ರೆಂಡರ್ ಆಗುತ್ತೆ, ರಿಮೂವ್ ಮಾಡುತ್ತೆ. ಬ್ಯಾಕ್ಗ್ರೌಂಡಲ್ಲಿ 10% ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈ ರೀತಿ ಬಂದುಬಿಡುತ್ತೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ನೀವು ಡನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಇಮೇಜ್ ಇಲ್ಲಿ. ಸೊ ಈ ರೀತಿ ಎಲ್ಲ ಮಾಡಿಕೊಂಡು ನೀವು ಈ ವಿಡಿಯೋನ ಸೇವ್ ಮಾಡ್ಕೋಬೇಕು. ಎಡಿಟಿಂಗ್ಗೆ ತುಂಬ ಆಪ್ಷನ್ಸ್ ಇದೆ ಸ್ನೇಹಿತರೆ, ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಇರೋ ಫ್ಯೂಚರ್ಸ್ ಒಂದು ಸ್ವಲ್ಪ ಕವರ್ ಮಾಡಿ ನಾನು ಹೇಳಿದ್ದೀನಿ. ಸೊ ಆದಷ್ಟು ನೀವು ಕೂಡ ಈ ರೀತಿ ಫ್ಯೂಚರ್ಸನ್ನು ಬಳಸ್ಕೊಂಡು ಒಂದು ಸ್ವಲ್ಪ ಒಳ್ಳೆ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಈ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ರೆಸೊಲ್ಯೂಷನನ್ನು ನಿಮ್ಮ ಸ್ಟೋರೇಜ್ ಪ್ರಕಾರ ಸೆಲೆಕ್ಟ್ ಮಾಡಿಕೊಂಡು 1080 ಪಿಕ್ಸಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಾಡಿ FPS ಅನ್ನು 30 ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಆ್ಯಾವ್ರೇಜ್ ಬಿಟ್ ರೇಟ್ ಏನಿದೆ ಅದು 13 ಅದು ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. 228 MB ಇದು ವಿಡಿಯೋ ಇದೆ. ಸೊ ಈ ರೀತಿ ನೀವು ಮಾಡಿಕೊಂಡು ಒಂದು ಒಳ್ಳೆ ವಿಡಿಯೋನ ನೀವು ನಿಮ್ಮ ಚಾನಲ್ಗೆ ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ಒಂದು ಒಳ್ಳೆ ವಿಡಿಯೋ ಮಾಡಲಿಕ್ಕೆ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.